ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಮ್ಮ RCB ಫಿನ್ನರ್ಸ್ಗಳು ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಬೇಕು. ಮತ್ತು ನಮ್ಮ RCB ಓಪನರ್ಸ್ಗಳು ಕೂಡ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ ಅಂತ ಹೇಳಬೇಕು. ಮನೆಗೆ ಫ್ಲಾಪ್ ಟು ಪ್ಲೇಸ್ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರಪ್ಪ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಬೌಲರ್ಸು ಮಿಂಚಾರೆ ಅಂತೆ, ಬ್ಯಾಟ್ಸ್ಮನ್ ಮಿಂಚಾರೆ ಅಂತ ಹೆಂಗೆ ಗುರು ಒಂದೇ ಮ್ಯಾಚಲ್ಲಿ ಸಾಧ್ಯ ಆಯ್ತು ಅಂದರೆ ಗುರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋ ನೋಡಿ ಪೂರ್ತಿ ಅಂತ ಹೇಳ್ತೀನಿ ಗುರು. RCB ತಂಡ ನೆಕ್ಸ್ಟ್ ಯಾರ ಮೇಲೆ ಆಡ್ತಾರಪ್ಪ ಅಂದರೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅಂತ ಹೇಳಬೇಕು. ಅವರ ವಿರುದ್ಧ ನಾವು ಕಳೆದ ವರ್ಷ 2 ಪಂದ್ಯ ಗೆದ್ದು ಅಂತ ಹೇಳಬೇಕು. ಆದರೆ ಈ ವರ್ಷ ರಾಜಸ್ಥಾನ್ ರಾಯಲ್ಸ್ ಬೇರೆ ತಂಡವಾಗಿ ಕಾಣಿಸ್ತೀನಿ ಅಂತ ಹೇಳಬೇಕು. ಒಳ್ಳೆ ಫಾರ್ಮ್ ಇದೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳಬೇಕು. ನಮ್ಮ RCB ಆಟಗಾರರು ಕಳಪೆ ಫಾರ್ಮ್ ಇದ್ದಾರೆ, ಮೇಲೆಗೆ ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು. ಮಿಡ್ಲ್ ಓವರ್ಸ್ ಯಾರು ಕೂಡ ಆಡ್ತಾ ಇಲ್ಲ ಮತ್ತು ಓಪನಿಂಗ್ ಪಾರ್ಟ್ನರ್ಶಿಪ್ ಬದಲ. ಆದರೆ ಈಗ ಫ್ಲಾಪ್ ಮತ್ತು ವಿರಾಟ್ ಕೊಹ್ಲಿ ಅವರು ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಡಿಪಾಯ ಹಾಕಿದ್ರು ಅಂತ ಹೇಳಬೇಕು ಗುರು. ಬೆಂಕಿ ಪಾರ್ಟ್ನರ್ಶಿಪ್ ಹಾಕಿದ್ರು ಅಂತ ಹೇಳಬೇಕು ಗುರು. 95 ರನ್ ಜೊತೆ ಆಟ ಕಲೆ ಹಾಕಿದ್ರು ಇಬ್ಬರ ನಡುವೆ ಅಂತ ಹೇಳಬೇಕು. ಫ್ಲಾಪ್ ಟು ಪ್ಲೇಸ್ ಅವರು 60 ರನ್ ಹೊಡೆದಿದ್ರು ಅಂತ ಹೇಳಬೇಕು. ಈ ಪಾರ್ಟ್ನರ್ಶಿಪ್ಪಲ್ಲಿ ಅವ್ರದ್ದು ಮೇನ್ ಪಾತ್ರ ಇತ್ತು ಅಂತ ಹೇಳಬೇಕು. ಒಳ್ಳೆ ಫಾರ್ಮ್ಗೆ ಬಂದಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಕೂಡ ಕೊನೆ ತನಕ ನಿಂತಿರು ಅಂತ ಹೇಳಬೇಕು. ಒಂದು 80 ರನ್ ಹೊಡೆದ್ರು ಅಂತ ಹೇಳಬೇಕು. ಅವರು ಕೂಡ ಔಟ್ ಆದರು ಅಂತ ಹೇಳಬೇಕು. ಎಲ್ಲ ವಿಕೆಟ್ನ ಕಿತ್ತಿದ್ದು ಯಾರಪ್ಪ ಅಂತಾರೆ, ಮಾಯಾಂಕ್ ಡಾಗರ್ ಅಂತ ಹೇಳಬೇಕು. 4 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಬೆಂಕಿ ಪಾರ್ಟ್ನರ್ಶಿಪ್ ಕೂಡ ಮುರಿದ್ರು ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ ಡು ಪ್ಲೇಸ್ ಅವ್ರನ್ನ ಔಟ್ ಮಾಡಿದ್ದು ಅವರೇ ಅಂತ ಹೇಳಬೇಕು. ಕರುಣ್ ಶರ್ಮಾ ಅವರು 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ನಮ್ಮ RCB ಫಿನ್ನರ್ಸ್ ಅಂತ ಹೇಳ್ತೀನಿ. ಇದೇ ಫಾರ್ಮ್ನ ರಾಜಸ್ಥಾನ್ ಮೇಲೆ ಕಂಟಿನ್ಯೂ ಮಾಡ್ರಪ್ಪ, ಅವ್ರ ಬ್ಯಾಟ್ಸ್ಮನ್ ಕೂಡ ಔಟ್ ಮಾಡಲಿ ಅಂತ ಬಯಸೋಣ. ಮೇಲಕ್ಕೆ ರಾಜಸ್ಥಾನ್ ಓಪನರ್ಸ್ಗಳು ಫಿನ್ನರ್ಸ್ಗೆ ಅಷ್ಟೊಂದು ಔಟ್ ಆಗಿದ್ದು ನೋಡಿಲ್ಲ ಅಂತ ಹೇಳಬೇಕು. ಜೈಶ್ವರ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಅವರು ಫಿನ್ನರ್ಸ್ಗೆ ಸ್ಟ್ರಗಲ್ ಮಾಡಿ ಅಂತ ಹೇಳ್ತಾರೆ. ಪವರ್ ಪ್ಲೇ ಏನಾದ್ರು ವಿಕೆಟ್ ಕೀಳಿಲ್ಲ RCB ಬೌಲರ್ಸ್ಗಳು ಅಂತ ಆಯಿತು ಅಂದರೆ ಫಿನ್ನರ್ಸ್ಗೆಲ್ಲ ಯಾರಿಗೆ ಬಂದರೂ ಉತ್ತಮ ಹೊಡ್ತಾ ಬೀಳೋದಂತ ಗ್ಯಾರಂಟಿ ರಾಜಸ್ಥಾನ್ ಮೇಲೆ ಅಂತ ಹೇಳ್ತೀನಿ. ಇವರು ಪವರ್ ಪ್ಲೇಲಿ ವಿಕೆಟ್ ತೆಗೆದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನೀವಂತ ಕಾನ್ಸೆಪ್ಟ್ ಕರೆಕ್ಟ್ ಮಾಡಿ. RCB ತಂಡ ಪವರ್ ಪ್ಲೇಲಿ ಏನಿಲ್ಲ ಅಂತ ರಾಜಸ್ಥಾನ್ ಮೇಲೆ ಒಂದು 2-3 ವಿಕೆಟ್ನ ಕೀಳಬೇಕು ಅಂತ ಹೇಳ್ತೀನಿ. ಕಳೆದ ವರ್ಷ ರಾಜಸ್ಥಾನ್ ಮೇಲೆ ಯಾವ ರೀತಿ ಬೌಲಿಂಗ್ ಮಾಡಿದ್ರು ನಮ್ಮ RCB ತಂಡ ನೆನಪಿರ್ಬೋದು ಗುರು. 58 ರನ್ಗೇನೋ ಆಲ್ಔಟ್ನ ಮಾಡಿ ಹಾಕಿದ್ರು ನಮ್ಮ RCB ತಂಡ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳಬೇಕು. ಯಾವಾಗಲೂ ಇದೇ ಟೀಮ್ ಇತ್ತು, ಆದರೆ ನಮ್ಮ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಆಗ ಪಾರ್ನಲ್ಲಿ ಇದ್ರು ಅಂತ ಹೇಳಬೇಕು. ಅವ್ರು ಇಲ್ಲ ಅಂತ ಹೇಳಬೇಕು. ಇವರು ಎಲ್ಲರೂ ಕೂಡ ಕೈ ಬಿಟ್ಟು ಯಾರು ಬೇಕು ಅವರೇ ಕರ್ಕೊಂಡು ಅಂತ ಹೇಳಬೇಕು. ಆರು ಇರೋ ಟೀಮಲ್ಲೇ ಮೇಂಟೈನ್ ಮಾಡ್ಬೋದು ನಮ್ಮ RCB ಅಂತ ಹೇಳ್ತೀನಿ. ನೀವಂತರ ಕಾನ್ಸೆಪ್ಟ್ ಕಮೆಂಟ್ ಮಾಡಿ. ಜೈ RCB ಸರಿ ಕಪ್ ನಮ್ಮದೇ ಚೇಂಜ್ ಮಾಡಿಲ್ಲ ಹೆಂಗ್ಲೇವೆ. ನೀವೇನಂತ ಕಾನ್ಸೆಪ್ಟ್ ಕಮೆಂಟ್ ಮಾಡಿ.